ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಏನಿದು ಮೊದಲೇ ರಂಗೋಲಿ ಎಲ್ಲ ತೋರಿಸ್ತಿದ್ದಾರಲ್ಲ ಅಂತ ನೋಡ್ಕೋತಾ ಇರ್ಬೋದು. ಹೌದು, ಆ್ಯಕ್ಚುಲಿ ಏನಂದರೆ ಹಬ್ಬದ ದಿನ ರಂಗೋಲಿ ಬಿಟ್ರೇ ಅದಕ್ಕೊಂದು ಕಳೆ. ಅಂದರೆ ಮಾಮೂಲಿ ದಿನ ಬಿಡೋದಕ್ಕೂ ಅಂದರೆ ಹಬ್ಬಗಳ ದಿನ ಬಿಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಬಟ್ ತುಂಬ ಬಣ್ಣ ಏನು ಹಾಕೋಕ್ಕೋಗಿಲ್ಲ, ಜಸ್ಟ್ ಸಿಂಪಲಾಗಿ ಹಾಕಿದ್ದೀನಿ ಅಷ್ಟೇ. ಸೊ ಈ ಹೂವು ಯಾರಿಗಾದ್ರೂ ಗೊತ್ತಾ? ಇದ್ರ ಹೆಸರು ಪಾರಿಜಾತ. ಅಂದರೆ ನೈಟ್ ಅರಳುತ್ತೆ, ಬೆಳಗ್ಗೆ ಅಷ್ಟರಲ್ಲಿ ಒಣಗೋಗುತ್ತೆ. ಅಂದರೆ ಬಿದ್ದು ಕೆಳಗಡೆ ಅದು ಫುಲ್ ಮುದುರ್ಕೊಂಡ್ಬಿಡುತ್ತೆ. ಅದೇ ಇದ್ರ ವಿಶೇಷತೆ. ಯಾಕಂದರೆ ಇದು ಪಾರಿಜಾತ ಹೂವು. ಇದ್ರದ್ದೊಂದು ಕಥೆನೇ ಇದೆ. ಬೇಕಾದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಅದು ಕೂಡ ಇದೆ ನಮ್ಮ ಮನೇಲಿ. ಎಷ್ಟು ಘಮ ಘಮ ಅನ್ನುತ್ತೆ ಅಂದರೆ ಆ ಹೂವು ಸಿಕ್ಕಾಬಟ್ಟೆ ಫ್ರಾಗ್ರೆನ್ಸ್ ಇದೆ ಅದರಲ್ಲಿ. ಮತ್ತು ಇವತ್ತು ಏನು ಅಂತ ನಿಮಗೆ ಗೊತ್ತಾಗಿರ್ಬೋದು. ಯಾಕಂದರೆ ನಾನು ಮೊನ್ನೆ ಒಂದು ವ್ಲಾಗ್ ಹಾಕಿದ್ದೆ ನೋಡಿ, ಅದರಲ್ಲಿ ತಿಂಡಿ ಎಲ್ಲ ಮಾಡೋದೆಲ್ಲ ಹಾಕಿದ್ನಲ್ವ, ಏನಿರ್ಬೋದು ಅಂತ ಸುಮಾರು ಜನ ಹೇಳಿದರು. ಯಾಕಂದರೆ ಅದರಲ್ಲೇ ನಾನು ಆನ್ಸರ್ ಮಾಡಿದ್ದೆ. ಸೊ ಖಾರ ಹಬ್ಬದ್ದು ಅಂತ. ಹಾಗಾಗಿ ಖಾರ ಹಬ್ಬದ್ದು ಇವತ್ತು ವೀಡಿಯೋ ಹಾಕ್ತಾ ಇರೋವಂಥದ್ದು. ನಮ್ಮ ಕಡೆ ಯಾವ ಥರ ಖಾರ ಹಬ್ಬ ಮಾಡೋದು, ಕೆಲವು ಕಡೆ ಮಾಡ್ತಾರೆ, ಕೆಲವು ಕಡೆ ಮಾಡಲ್ಲ. ಬಟ್ ನಮ್ಮ ಕಡೆ ಮಾಡ್ತೀವಿ, ತಿಂಡಿ ಎಲ್ಲ ಮಾಡ್ಬೇಕು ನಮ್ಮ ಕಡೆ. ಸೊ ಹಂಗಾಗಿ ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ, ವಾಂಗಿಬಾತ್ ಎರಡೂ ಕೂಡ ಫ್ರಿಜ್ಜಲ್ಲಿ ಗೊಜ್ಜು ಇಟ್ಟಿದ್ವಿ. ಸೊ ಹಂಗಾಗಿ ಬೆಳಗ್ಗೆನು ತಿಂಡಿ ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ರೈಸ್ ಮಾಡ್ಕೊಂಡಿದ್ದಷ್ಟೇ. ಹಾಗೆ ಸ್ವಲ್ಪ ಶುಂಠಿ ಪೌಡರು ಎಲ್ಲ ಹಾಕಿ ಬೆಲ್ಲದ ಟೀ ಮಾಡಿಕೊಂಡು ಕುಡ್ಕೊಂಡಿದ್ವಿ. ಈ ಥರ ಒಣಶುಂಠಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಬಿಡೋದು. ತುಂಬ ದಿನ ಯೂಸ್ ಆಗುತ್ತೆ. ಹಾಗೆಯೇ ನಾವು ಟೀ ಕುಡಿಯೋದು ಗೊತ್ತಲ್ಲ, ಸಕ್ಕರೆಯಲ್ಲಿ ನಾವು ಟೀ ಕುಡಿಯೋಲ್ಲ, ಬೆಲ್ಲದಲ್ಲೇ ಕುಡಿಯೋದು. ಯಾಕಂದರೆ ನಾನು ಹಳೆ ವೀಡಿಯೋಸ್ ನೋಡಿರೋರಿಗೆ ಕೆಲವ್ರಿಗೆ ಗೊತ್ತಾಗಿರುತ್ತೆ. ಬೆಲ್ಲಟ್ಟಿದ್ದು ಒಂದು ಫಸ್ಟ್ ನಾನು ವೀಡಿಯೋ ಹಾಕಿದ್ದೆ ಬೆಲ್ಲಟ್ಟಿ, ಹಂಗಾಗಿ ಗೊತ್ತಿರುತ್ತೆ. ಮತ್ತು ಮನೆಯೆಲ್ಲ ಕ್ಲೀನಿಂಗ್ ಆಲ್ರೆಡಿ ನೆನ್ನೆನೇ ಮಾಡಿದ್ದಾಗಿತ್ತು. ಬಟ್ ಹಬ್ಬದ ದಿನ ಮಾಡದೇ ಇದ್ರೆ ಹೆಂಗೆ ಅಲ್ವಾ, ಜಸ್ಟ್ ಒಂದು ಬಕೆಟ್ ನೀರು ತೊಗೊಂಡು ಹಂಗೆ ಫುಲ್ ಕೊರೆದು ಇಟ್ಕೊಂಡು ಒಂದು ಕಲ್ಲುಪ್ಪು ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಯಾವುದೇ ಒಂದು ನೆಗೆಟಿವಿಟಿ ಅನ್ನೋದು ಮನೇಲಿ ಇರಬಾರ್ದು ಅನ್ನೋಕ್ಕೋಸ್ಕರ ನಾನು ಈ ಥರ ಮಾಡ್ತಾ ಇರೋವಂಥದ್ದು. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ರೆಡಿಯೆಲ್ಲ ಆಗಿ, ಅವತ್ತಿನ ದಿನವೇ ಒಂದು ಫಂಕ್ಷನ್ ಇತ್ತು. ಅಂದರೆ ಇಲ್ಲೇ ಹತ್ರದಲ್ಲೇ ಒಂದು ಪಾಪುದು ಬರ್ತಡೇ. ಸೊ ಈ ಡ್ರೆಸ್ಸು ರಾಜಸ್ಥಾನದಿಂದ ತಂದುಕೊಟ್ಟಿದ್ದು ನಮ್ಮ ಭಾವ. ಸೊ ಇದೇ ಫಸ್ಟ್ ಟೈಮ್, ಜಾಸ್ತಿ ಹಾಕೇ ಇಲ್ಲ ಇದನ್ನ. ಹಾಗೆ ಇನ್ನೊಂದು ಸಲ ಹಾಕಿದ್ದೆ ಅನಿಸುತ್ತೆ, ಬಟ್ ಅವಾಗೇನು ಫೋಟೋಸ್ ತೆಗ್ದಿರಲಿಲ್ಲ. ಸೊ ಮಕ್ಕಳು ಕೂಡ ರೆಡಿಯಾಗಿದ್ದು, ಅವನಿರಲಿಲ್ಲ, ಇವರಿಬ್ಬರು ಇದ್ದರು. ಸೊ ಇವರಿಬ್ಬರು ರೆಡಿ ಮಾಡಿಕೊಂಡು ನಾನು ಇವರು ಎಲ್ಲ ಅದೇ ಪಕ್ಕದಲ್ಲಿ ಒಂದು ಊರಲ್ಲಿ ಬರ್ತಡೇ ಇತ್ತು. ಸೊ ಹೋಗಿ ಹಾಗೆ ಮಾತಾಡಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದು. ಯಾಕಂದರೆ ಮನೇಲಿ ಎಡೆ ಎಲ್ಲ ಇಡಬೇಕಲ್ವ. ಸೊ ಅಲ್ಲೆಲ್ಲ ಹೋಗಿ ಮೈಲ್ಗಾಗಿರುತ್ತೆ ಅಂತ ಓಕೆ ಬಂದ್ ಮಾಡೋಣ ಅಂದ್ಕೊಂಡು ಹಾಗೆ ರೆಡಿ ಆಗಿಬಿಟ್ಟು ಹೋಗಿದ್ವಿ. ಸೊ ಪಾಪುದು 2 ಮಕ್ಳದು ಒಂದೇ ಸಲ ಬರ್ತಡೇ ಮಾಡ್ತಾಯಿದ್ರು ಅಲ್ಲಿ. ಸೊ ಮುಗಿಸ್ಕೊಂಡು ಬರೋಣ ಅಂತ ಒಟ್ಟಿಗೆ ಹೋಗಿದ್ದಿದ್ದು ನಾವು ಅಲ್ಲಿಗೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲ ಒಟ್ಟಿಗೆ ಬಂದ್ವಿ, ಮಕ್ಕಳು ಮತ್ತು ನಮ್ಮ ಮನೆಯವರು ಎಲ್ಲ ಕೂಡ. ಆ ಕಡೆಯಿಂದ ಬರ್ಬೇಕಾದ್ರೆ ಜಸ್ಟ್ ಒಂದು ರೀಕ್ಯಾಪ್ ತೆಗ್ದೆ ಅಷ್ಟೇ. ಇನ್ನು ಅಲ್ಲಿಂದ ಬಂದ ತಕ್ಷಣ ಅಂತೂ ಬೇಗ ಬೇಗ ಅಡುಗೆಗೆ ರೆಡಿ ಮಾಡಬೇಕಿತ್ತಲ್ವ, ಹಂಗಾಗಿ ಬೇಗ ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಅವರಿಬ್ರಿಗೂ ಕೂಡ ಮಾಡಿಸ್ಬಿಟ್ಟು ಓಕೆ ಅಂದ್ಬಿಟ್ಟು ಅಡುಗೆಗೆ ಬಂದೆ. ನಮ್ಮಮ್ಮ ಒಡೆಗೆಲ್ಲ ನೆನೆ ಹಾಕಿದ್ರು, ಯಾಕಂದರೆ ಸಿಹಿ ಊಟ ಅಲ್ವಾ. ಸೊ ಹಂಗಾಗಿ ನೆಕ್ಸ್ಟು ಬೇಳೆ ಸಾಂಬಾರು, ವಡೆ ಮತ್ತು ಕಾಳ್ದು ಗೊಜ್ಜು ಮತ್ತು ಪಾಯಸ, ವಡೆ ಮತ್ತು ಹೆಸ್ರು ಬೇಳೆ ಇದೆಲ್ಲ ಮಾಡಬೇಕಿತ್ತು. ಸೊ ಹಂಗಾಗಿ ಹೋಗೋದಕ್ಕಿಂತ ಮುಂಚೆನೇ ಅಪ್ಪ, ಅಮ್ಮ, ನಾನು 3 ಜನನೂ ಕೂಡ ಏನೇನು ಬೇಕು ಎಲ್ಲ ಹೆಚ್ಚಿಟ್ಟಿದ್ವಿ. ಸೊ ಕಡಲೆಕಾಳಂತೂ ಓವರ್ನೈಟ್ ನೆನೆಯಕ್ಕೆ ಹಾಕ್ಬಿಟ್ಟಿದ್ದೆ. ಯಾಕಂದರೆ ಮರ್ತು ಬಿಡ್ತೀನಿ, ನನಗೆ ಸಿಕ್ಕಾಬಟ್ಟೆ ಮರುವು. ಹಾಗಾಗಿ ನೈಟೇ ನೆನೆ ಹಾಕ್ಬಿಟ್ಟು ಹೋಗಿದ್ದೆ. ಇಲ್ಲಾಂದರೆ ಬೆಳಗ್ಗೆ ಹಾಕೋಣ ಸಾಯಂಕಾಲ ಅಡುಗೆ ಅಲ್ವಾ ಅಂತ ಅಂದ್ಕೊಂಡ್ರಂತೂ ನಿಜ ನನಗೆ ನೆನಪೇ ಬರಲ್ಲ. ಸೊ ಹಿಂಗೆ ನೀಟಾಗಿ ಎಲ್ಲ ಹಚ್ಚಿಟ್ಬಿಟ್ಟು ಮೊದಲೇ ಎಲ್ಲ ಮುಚ್ಚಿಟ್ಬಿಟ್ಟು ಹೋಗಿದ್ದೆ. ಸಾಯಂಕಾಲ 6 ಗಂಟೆ ಅಷ್ಟರೊಳಗಡೆ ಅಡುಗೆ ಆಗಿರಬೇಕು, ವಿತ್ ವಡೆ ಕೂಡ ಆಗಿರಬೇಕು. ಯಾಕೆ ಅಂದರೆ ಆವಾಗಲೇ ಎಡೆ ಇಡೋದು, ಮುಸ್ಸಂಜೆ ಟೈಮಲ್ಲಿ ಎಡೆ ಇಟ್ಟು ಮನೇಲೆಲ್ಲ ಎಡೆ ಇಟ್ಟಾದಮೇಲೆ ಹೊರಗಡೆ ಹಸುಗೆಲ್ಲ ಅದೇ ಇಟ್ಟಿರ್ತೀವಲ್ವ, ಅದು ಪ್ರತಿಯೊಂದು ಯೂಸ್ ಮಾಡ್ತೀವಲ್ಲ, ನೇಗ್ಲು ಮತ್ತು ಆರೆ, ಗುದ್ಲಿ ಮತ್ತು ಮಾಮೂಲಿ ಕಬ್ಬಿಣ ಐಟಮ್ಸ್ ಎಲ್ಲವೂ ಕೂಡ ಇಟ್ಟು ಪೂಜೆ ಮಾಡೋ ಅಂಥದ್ದಲ್ವ. ಸೊ ಹಂಗಾಗಿ ನಾನು ಅಡುಗೆ ಮಾಡ್ತಾ ವೀಡಿಯೋ ಮಾಡ್ಕೋತಾ ಇದ್ದೆ. ಬಟ್ ಅಡುಗೆ ಬ್ಯುಸಿಲಿದ್ದಾಗ ನಿಜ ಆ ಕಡೆ ಗಮನ ಹೋಗಲ್ಲ. ಒಂದು ಮಾಡೋಕ್ಕೋದ್ರೆ ನಿಜ ಇನ್ನೊಂದು ಅದ್ಗೆಟ್ಟು ಹೋಗೋದಂತೂ ಗ್ಯಾರಂಟಿ. ಹಾಗಾಗಿ ಬೇಡ, ಫಸ್ಟು ಅಡುಗೆ ಕಡೆ ನೋಡೋಣ ಅಂದ್ಬಿಟ್ಟು ವೀಡಿಯೋ ಆನ್ ಮಾಡಿ ಇಟ್ಬಿಟ್ಟು ನನ್ನ ಪಾಡು ನಾನು ಅಡುಗೆ ಮಾಡ್ತಾಯಿದ್ದೀನಿ. ಸೊ ಅಡುಗೆ ಎಲ್ಲ ಫೈನಲಾಗಿ ಆಗ್ತಾ ಬಂತು. ಬಟ್ ನಮ್ಮ ಓರ್ಗಿತ್ತಿ ಇರಲಿಲ್ಲ, ಅವರು ಶನಿವಾರನೇ ಹೋಗ್ಬಿಟ್ಟಿದ್ರು.
ಅವರು ಅವ್ರ ಮಗ ಇಬ್ಬರು ಟ್ಯೂಷನ್ಗೆ ಅಂದ್ಬಿಟ್ಟು ಮಂಡ್ಯಕ್ಕೆ ಹೋಗಿದ್ರು. ಸೊ ಬಂದಿರಲಿಲ್ಲ ಅವರು. ಹಾಗಾಗಿ ಹಬ್ಬದ ದಿನ ಬಂದಿದ್ದಲ್ವ ಸಂಜೆ, ಹಂಗಾಗಿ ನಾನು ಒಬ್ಬಳೇ ಇದ್ದಿದ್ದು. ಹಾಗಾಗಿ ನಾನು ಬೇಗ ಬೇಗ ಮಾಡ್ಕೋತಾ ಇದ್ದೆ, ಯಾಕಂದರೆ ಫಂಕ್ಷನ್ ಮುಗಿಸ್ಕೊಂಡು ಬಂದು ಅಡುಗೆಗೆ ಸ್ಟಾರ್ಟ್ ಮಾಡಿದ್ದಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಇನ್ನೊಂದು ಒಲೆ ಇತ್ತಲ್ಲಿ, ಅದನ್ನು ಕೂಡ ಹಚ್ಕೊಂಡಿದ್ದೆ, ಗ್ಯಾಸ್ ಸ್ಟವ್ ಇನ್ನೊಂದು. ಹಾಗೆ ನಾನು ಮಾತಾಡಿಕೊಂಡು ವಿಡಿಯೋ ಮಾಡಿದ್ದೆ, ಬಟ್ ಅದರಲ್ಲಿ ವಾಯ್ಸ್ ಟಿ ವಿದು ಜೋರಾಗಿ ಕೇಳಿಸ್ತಾ ಇತ್ತು. ಯಾಕಂದರೆ ಟಿ ವಿ ವಾಯ್ಸ್ ನಮ್ಮ ವಿಡಿಯೋದಲ್ಲಿ ಬರೋ ಹಾಗಿಲ್ಲ, ಯಾಕಂದರೆ ಕಾಪಿರೈಟ್ ಕೂತ್ಕೊಂಡ್ಬಿಡುತ್ತೆ ಚಾನಲಲ್ಲಿ. ಹಾಗಾಗಿ ಅದನ್ನು ಎಡಿಟಿಂಗ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಸೊ ಪ್ರತಿ ಸಲ ಹಂಗೆ ಆಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮಮ್ಮ ಅಂತೂ ಫುಲ್ ದೇವ್ರ ಮನೆಯೆಲ್ಲ ನೀಟಾಗಿ ರೆಡಿ ಮಾಡಿ ಹೂವು ಎಲ್ಲ ಹಾಕಿದ್ರು. ಸೊ ನೀಟಾಗೆಲ್ಲ ಕಾಣಿಸ್ತಾ ಇದೆ. ಈ ಟೈಮಲ್ಲೇ ಮಲ್ಲಿಗೆ ಹೂವು ಕಡಿಮೆ ಆಗಿಬಿಟ್ಟಿದೆ, ಯಾಕಂದರೆ ಒಂದು ಮೂರು ಮಾರು ಮತ್ತು 4 ಮಾರು ಸಿಕ್ತಿತ್ತು ಮಲ್ಲಿಗೆ ಹೂವು. ಬಟ್ ನೋಡಿ ಹಬ್ಬದ ದಿನವೇ ಕಡಿಮೆ ಆಗಿಬಿಟ್ಟಿದೆ. ಸೊ ಆದರೆ ಮರಳೆ ಹೂವು ಎಲ್ಲ ಸಿಕ್ಕಿತ್ತು ಸ್ವಲ್ಪ, ಬಟ್ ನಮಗೆ ಮುಡ್ಕೊಳ್ಳೋಕ್ಕಂತೂ ಆಯಿತು. ಹಾಗೆ ಎಡೆ ಹತ್ರ ಇಡ್ತೀವಲ್ಲ, ಅದಕ್ಕೆ ಸ್ವಲ್ಪ ಆಯಿತು. ಹಾಗಾಗಿ ಸೇವಂತಿಗೆ ನಮ್ಮ ಊರಲ್ಲೇ ಬೆಳೆದಿದ್ರು, ಸೊ ಅವ್ರ ಹತ್ರ ಇಸ್ಕೊಂಡು ಎಲ್ಲ ಮಾಡಿದ್ದಾಯಿತು. ಈಗ ಹಸು ಪೂಜೆ ಸಾಯಂಕಾಲ ಆಲ್ಮೋಸ್ಟು ಹಸು ಪೂಜೆಗೆ ಅಂತ ಇನ್ನೂ ರೆಡಿ ಮಾಡ್ತಾಯಿದ್ವಿ. ಅದೇ ಈ ಹೇಳಿದ್ನಲ್ಲ, ಗುದ್ಲಿ, ಹಾರೆ, ನೇಗಿಲು ಮತ್ತು ಮೊರ, ಒಂದ್ರಿ, ಈ ಥರ ನಮ್ಮ ಹಸು ಮನೆ ಅಂದರೆ ನಮ್ಮ ಮನೆಯಿಂದ ಕೆಳಗಡೆ ಹಸು ಮನೆ ಇರೋದು. ಒಂದು 4 ಸ್ಟೆಪ್ ಇಳಿದ್ರೆ ಕೆಳಗಡೆ ಡೌನ್ಗಾದಂಗಿದೆ. ಆ ಹಸು ಮನೆ ಹತ್ರ ಎಲ್ಲನೂ ಈ ಥರ ರೆಡಿ ಮಾಡಿದರು. ಹಾಗೆ ಮಾರ್ನಿಂಗೇ ಎದ್ದು ಹಸು ಎಲ್ಲ ನೀಟಾಗಿ ತೊಳೆದು, ಯಾಕಂದರೆ ಇರೋದೇ ಒಂದು ಹಸು ನಮ್ಮ ಮನೆ. ಅವಾಗೆಲ್ಲ ಜಾಸ್ತಿ ಇದ್ವು, ಬಟ್ ಇವಾಗೆಲ್ಲ ಕೊಟ್ಬಿಟ್ಟಿದ್ದೀವಿ, ಯಾವೂ ಇಲ್ಲ. ಮತ್ತು ಕುರಿಗಳು ಮತ್ತು ಆಡು ಎಲ್ಲ ಇತ್ತು, ಇವಾಗೇನೂ ಇಲ್ಲ. ಜಸ್ಟ್ ಒಂದೇ ಒಂದು ಹಸು ಇರೋದಷ್ಟೇ. ಹಾಗಾಗಿ ನಮ್ಮ ಕಾವೇರಿ ಇವಳು ಕಾವೇರಿನ ರೆಡಿ ಮಾಡಿಬಿಟ್ಟು ಹಾಗೆ ನಿಲ್ಲಿಸಿದ್ದೀವಿ. ಹಂಗಾಗಿ ಅದೆಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ಅಂತ ಇನ್ನೂ ರೆಡಿ ಮಾಡ್ಕೋತಾಯಿದ್ರು. ಹಾಗೆ ಫಸ್ಟು ಒಳಗಡೆ ಅಲ್ವಾ, ಅಂದರೆ ಎಡೆ ಎಲ್ಲ ಇಟ್ಬಿಟ್ಟು ಆದಮೇಲೆ ಸಾಯಂಕಾಲ ಆಗ್ತಾ ಪೂಜೆ ಮಾಡೋವಂಥದ್ದು. ಸೊ ಯಾವ ಥರ ಮಾಡಿರ್ಬೋದು ಅಂದ್ಬಿಟ್ಟು ನಾನು ನೋಡೋಣ ಅಂತ ಬಂದೆ ಕೆಳಗಡೆ, ಅಡುಗೆ ಮಾಡ್ತಾಯಿದ್ದವಳು. ಸೊ ಈ ಥರ ರೆಡಿ ಮಾಡಿದರು, ಕಕ್ಕೆ ಸೊಪ್ಪೆಲ್ಲ ಹಾಕ್ಬಿಟ್ಟು. ಇಲ್ಲ ಮಾರ್ಗಿತ್ತೆ ವಡೆ ಬೇಯಿಸ್ತಾ ಇದ್ದಾರೆ. ಸೊ ಸಂಜೆ ಬಂದರು ಅವರು ಕೂಡ, ವಡೆ ಹಿಟ್ಟೆಲ್ಲ ರುಬ್ಕೊಂಡು ರೆಡಿ ಎಲ್ಲ ಮಾಡ್ಕೋತಾ ಇದ್ದೀವಿ. ಇನ್ನೇನು ಎಡೆ ಇಡಬೇಕು, ಎಲ್ಲವೂ ಕಂಪ್ಲೀಟ್ ಆಗಿದೆ. ಈಗ ಎಡೆದು ವೀಡಿಯೋ ತೋರಿಸ್ತೀನಿ ಬನ್ನಿ. ವರ್ಷದಲ್ಲಂತೂ ಸುಮಾರು ಸಲ ಎಡೆ ಇಡ್ತಾ ಇರ್ತೀವಿ ನಾವು. ಈ ಥರ ಎಲ್ಲ ಅಂದರೆ ತಿಂಡಿ ಅಂತ ಮಾಡಿಬಿಟ್ಟು ಎಡೆ ಇಕ್ಕೋವಂಥದ್ದು ಇದೊಂದೇ ಹಬ್ಬ, ಖಾರ ಹಬ್ಬ. ಅಂದರೆ ಮಾರ್ಲಮ್ಮಿ ಹಬ್ಬ ಅಂತೆಲ್ಲ ಮಾಡ್ತೀವಿ. ಪಕ್ಷ ಅಂತ ಕೆಲವ್ರು ಗೊತ್ತಿರುತ್ತೆ ಅನ್ಕೊತೀನಿ, ಮಾರ್ಲಮ್ಮಿ ಹಬ್ಬ ಅಂತೀವಿ ನಾವು. ಬಟ್ ಆ ಹಬ್ಬಕ್ಕೆ ನಾವು ನಮ್ಮ ಅಂದರೆ ತಾಯಿ ಮನೆ ಕಡೆ ಎಲ್ಲ ಹಬ್ಬ ಜೋರದು, ಆ ಹಬ್ಬಕ್ಕೆ ಮಾತ್ರ ಇಡ್ತಿದ್ವಿ. ಬಟ್ ಇಲ್ಲಿ ಮಕ್ಕಿ ಹಬ್ಬ ಜೋರು, ಅಂದರೆ ಮಟನ್ ಊಟ. ಆ ಹಬ್ಬಕ್ಕೆ ಯಾರೂ ತಿಂಡಿ ಮಾಡಲ್ಲ, ಜಸ್ಟ್ ಮಟನ್ ಊಟ ಅಷ್ಟೇ. ಹಾಗಾಗಿ ಈ ಹಬ್ಬಕ್ಕೇ ಮೇಯ್ನು ನಮಗೆ ಖಾರ ಹಬ್ಬ. ಸೊ ಹಂಗಾಗಿ ಪ್ರತಿಯೊಂದು ಥರ ತಿಂಡಿನೂ ಮಾಡಿರ್ತೀವಿ ಇದಕ್ಕೆ. ಈ ಕಜ್ಜಾಯ, ಚಿಕನ್ ಉಂಡೆ, ಆಲ್ಮೋಸ್ಟ್ ನನ್ನ ಹಳೆ ವೀಡಿಯೋ ಅಂದರೆ ಮೊನ್ನೆ ವೀಡಿಯೋ ನೋಡಿದವ್ರಿಗೆ ಖಂಡಿತ ಗೊತ್ತಾಗಿರುತ್ತೆ. ನಮ್ಮ ಅಪ್ಪ ಫಸ್ಟ್ ಪೂಜೆ ಮಾಡ್ತಾರೆ, ಆಮೇಲೆ ಅಮ್ಮ, ಹಂಗೆ ಅವರಾದ್ಮೇಲೆ ನಾವುಗಳೆಲ್ಲ ಮಾಡೋ ಅಂಥದ್ದು. ಸೊ ಪೂಜೆ ಎಲ್ಲ ನೀಟಾಗಿ ಮಾಡಿಕೊಂಡು ಆಮೇಲೆ ಒಂದೇ ಸಲ ಅಂದರೆ ಅವರ ಅಕ್ಕನ ಮಗ ಎಲ್ಲರೂ ಕೂಡ ಬಂದಿದ್ದರು. ಇನ್ನೂ ಸ್ವಲ್ಪ ಜನ ಯಾಕೋ ಈ ಸಲ ಮಿಸ್ ಆಗಿಬಿಟ್ಟಿದ್ದಾರೆ. ಹೇಳಿದ್ವಿ, ಬಟ್ ಅವ್ರಿಗೇನೋ ಗೊತ್ತಿಲ್ಲ, ಬಟ್ ಬಂದಿರಲಿಲ್ಲ ಅವರು. ಸೊ ಹಂಗಾಗಿ ನಾವೇನೇ ಬೇಗ ಮಾಡ್ಕೊಂಡ್ವಿ. ನನ್ನ ಮಗನ ತಗೊಂಡೋಗಿ ಕೂರಿಸ್ತಾ ಇದ್ದಾರೆ ಎಡೆ ಹತ್ರಕ್ಕೆ, ಅಂದರೆ ಅಡ್ಡು ಬೀಳ್ಸೋಕ್ಕೆ ಅಂದ್ಬಿಟ್ಟು. ಅವನಂತೂ ಕಪ್ಪೆ ಥರ ನೆಲಕ್ಕೆ ಕಚ್ಕೋತಾ ಇದ್ದ. ಅಂದರೆ ಅವನೇ ಅಂದರೆ ಅವನೇ ದೇವ್ರ ಸಮಾನ, ಅವನ್ನೇನಿಕಪ್ಪ ಎತ್ಕೊಂಡು ಹೋಗಿದ್ದೀರ ಬಿಡಿ ಅಂತ ಇದ್ದೆ ನಾನು. ಆದರೂ ಅವನು ಓಕೆ ಅಂದ್ಬಿಟ್ಟು ಅವನು ಕೂಡ ಮುತ್ತಜ್ಜ ತಾತಂದ್ರಿಗೆಲ್ಲ ಆಶೀರ್ವಾದ ತಗೊಳ್ಳಿ ಅಂದ್ಬಿಟ್ಟು ಹೋಗ್ತಿದ್ರು. ಬಟ್ ಅವರಂತೂ ಹೇಳಿದ್ರೆ ಒಳ್ಳೆ ಕಪ್ಪೆ ಮರಿತಾರೆ ನೆಲನೇ ಕಚ್ಕೋತಾ ಇದ್ದ. ನೋಡೋದು ನಮಗಂತೂ ಹೊಸಿನಾಗಲಿಲ್ಲ ನಾವಂತೂ. ಸೊ ಇವರು ನಮ್ಮ ಮಾವ ಇದ್ದಾರಲ್ಲ, ಅವ್ರ ಅಕ್ಕ. ಸೊ ಇಲ್ಲೇ ಹತ್ರದಲ್ಲೇ ಇರೋ ಅಂಥದ್ದು. ಹಾಗಾಗಿ ಅವರು, ಅವ್ರ ಮಗ ಎಲ್ಲರೂ ಕೂಡ ಬಂದಿದ್ದರು. ಅವರ ಅಕ್ಕ ಒಬ್ಬರು ಅಂದರೆ ಅವರ ಸೊಸೆ ಬಂದಿರಲಿಲ್ಲ, ಸ್ವಲ್ಪ ಏನೋ ಕೆಲಸ ಅಂದ್ಬಿಟ್ಟು ಅವರೊಬ್ಬರು ಮಿಸ್ ಆಗಿದ್ದರು. ಹಾಗಾಗಿ ನಮ್ಮ ಮೋನಿ ಅಂತೂ ಫಸ್ಟೇ ಪೂಜೆ ಮಾಡ್ತಾ ಇದ್ದಾಳೆ. ಇವರು ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ಅಮ್ಮ, ಸೌಮ್ಯಮ್ಮ ಅವ್ರ ಅಮ್ಮ, ಅಂದರೆ ಅನಿಲ್ ಇದ್ದಾರಲ್ಲ ಅವ್ರ ಅಜ್ಜಿ. ಸೊ ಅವರು, ನನ್ನ ಮಗಳಂತೂ ಫುಲ್ಲು ಪೂಜೆ ಅಂದರೆ ಅವಳಿಗೆ ಸಿಕ್ಕಾಬಟ್ಟೆ ಇಷ್ಟ. ಸುಮ್ಮನೆ ಅಡ್ಡು ಬಿಡ್ಬಿಟ್ರೆ 1 ಗಂಟೆ ಅಲ್ಲೇ ನಿದ್ದೆ ಮಾಡ್ತಾ ಇರ್ತಾಳೋ ಏನೋ ಗೊತ್ತಿಲ್ಲ, ಅಲ್ಲೇ ಮಲಗಿರ್ತಾಳೆ. ಎದ್ದೇಳ್ಸೋವರೆಗೂ ಎದ್ದೇಳಲ್ಲ, ಆ ಥರ ಅವಳು ಪೂಜೆ ಅಂದರೆ. ಅಯ್ಯೋ ಒಳ್ಳೆ ಕತೆ ಹುಡುಗಿ ಅಂತ ಆಯಿತು. ಎಲ್ಲರೂ ಕೂಡ ಪೂಜೆ ಮಾಡಿಕೊಂಡು ಕೊನೆಯಲ್ಲಿ ನಮ್ಮ ಅಣ್ಣ ಅಂದರೆ ಅಪ್ಪ ಇದ್ದಾರಲ್ಲ, ಅವ್ರ ಅಕ್ಕನ ಮಗ, ಅವರು ಎಲ್ಲ ಪೂಜೆ ಮಾಡಾದಮೇಲೆ ನಾವು ಪೂಜೆ ಮಾಡೋಕ್ಕೆ ಬಂದು, ನಾನು ನಮ್ಮ ಮನೆಯವರಿಬ್ಬರು ಕೂಡ.
ಸೊ ಪೂಜೆ ಎಲ್ಲ ಮಾಡಿಕೊಂಡು ಆಚೆ ಹೋಗಬೇಕು. ಬಾಗಿಲು ಸ್ವಲ್ಪ ಇದು ಮಾಡಿಬಿಟ್ಟು ಆಚೆ ಹೋಗಬೇಕು. ನಾವೇ ಯಾವಾಗಲೂ ಹಂಗೆ ಜೊತೆಲೇ ಪೂಜೆ ಮಾಡೋದು. ನೈಟಿ ಹಾಕ್ಕೊಂಡೇ ಪೂಜೆ ಮಾಡಿಬಿಟ್ಟಿದ್ದೀನಿ ಈ ಸಲ ಅಂತೂ. ಸ್ವಲ್ಪ ಬ್ಯುಸಿಯಾಗಿದ್ದೆ, ಹಂಗಾಗಿ ಸ್ಯಾರಿ ಅಥವಾ ಡ್ರೆಸ್ ಏನೂ ಕೂಡ ಹಾಕೋಲಿಲ್ಲ. ಜಸ್ಟ್ ಹಾಗೆ ಇರೋದ್ರಲ್ಲೇ ಓಕೆ ಅಂದ್ಬಿಟ್ಟು, ನೆಂಟರು ಏನು ಜಾಸ್ತಿ ಬಂದಿರಲಿಲ್ವಲ್ಲ, ಹಂಗೆ ನೈಟಲ್ಲೇ ಜಸ್ಟ್ ಹಂಗೆ ಮುಗಿಸ್ಬಿಟ್ಟೆ ಆತಾಗ ಹಬ್ಬನ. ಈ ಸಲ ಏನು ಡ್ರೆಸ್ ಸ್ಯಾರಿ ಅಂತ ಹಾಕೊಳಕ್ಕೆ ಹೋಗಲೇ ಇಲ್ಲ. ನಾನು ನಮ್ಮ ಮನೆಯವರಿಬ್ಬರು ಪೂಜೆ ಮಾಡಿಬಿಟ್ಟು ನಮ್ಮದೇ ಲಾಸ್ಟ್ ಪೂಜೆ. ಸೊ ಮುಗಿಸ್ಕೊಂಡು ಕಾಫಿ ಎಲ್ಲ ಮಾಡಿಕೊಂಡು, ಅಂದರೆ ವಡೆ ಎಲ್ಲ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡು ಆಚೆ ಹೊಟ್ಟೋಗ್ತೀವಿ. ಅಂದರೆ ಬರೋ ಆಗಿಲ್ವಲ್ಲ, ಸಡನ್ನಾಗಿ ಒಳಗಡೆ ಎಲ್ಲ ಬರೋ ಹಂಗಿಲ್ಲ, ಹಾಗಾಗಿ ಆಚೆ ಹೊಟ್ಟೋಗ್ಬೇಕು. ಆಮೇಲೆ ಬಾಗಿಲೆಲ್ಲ ತಟ್ಟಿ ಒಳಗಡೆ ಬರೋ ಅಂಥದ್ದಲ್ವಾ, ಅಲ್ಲಿವರೆಗೂ ಏನು ಮಾಡೋದು, ಟೈಮ್ ಪಾಸ್ ಮಾಡೋಕ್ಕೆ ಅಂದ್ಬಿಟ್ಟು ಕಾಫಿ ವಡೆ ಎಲ್ಲ ಮಾಡ್ಕೊಂಡು ಆಚೆ ಒಂದೇ ಸಲ ಹೋಗ್ಬಿಟ್ವಿ. ಸೊ ಓಕೆ ಅಂದ್ಬಿಟ್ಟು ತಿನ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಬಂದು ಬಾಗಿಲೆಲ್ಲ ತಟ್ಟಿ ಒಳಗಡೆ ಬಂದು ಆಮೇಲೆ ಇನ್ನೇನು ಊಟ ಬಡಿಸ್ಬೇಕು ಅಂದ್ಕೊಂಡು ಕಾಯ್ತಾ ಇದ್ವಿ. ಆದರೆ ಒಂದು ಬ್ಯಾಲೆನ್ಸ್ ಉಳಿದ್ಬಿಟ್ಟಿತ್ತು. ಏನಂದರೆ ಹಸು ಪೂಜೆ ಮಾಡೋವರೆಗೂ ಏನೂ ತಿನ್ನುವಂಗಿಲ್ಲ. ಸೊ ಅದಕ್ಕೆ ಅದನ್ನು ಮಾಡಿಕೊಂಡು ಆಮೇಲೆ ಓಕೆ ತಿನ್ನೋಣ ಅಂದ್ಕೊಂಡು ಹಸು ಪೂಜೆಗೆ ಅಂತ ಬಂದು ಎಲ್ಲ ಏನು ನಮ್ಮಮ್ಮ ಪೂಜೆ ಅಂತೂ ಮಾಡ್ತಿದ್ದಾರೆ. ಯಾಕಂದರೆ ನಾನು ಮದುವೆಯಾಗಿ ಬಂದ ಹೊಸದ್ರಲ್ಲಿ ಇದೇನು ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡೆ. ತಾಳಿ ಚೈನ್ ಇರುತ್ತಲ್ವ, ತಾಳಿ ಸರ ಎಲ್ಲ ಬಿಚ್ಚಿ ಅದು ಅದ್ರ ಕಾಲು ಕೆಳಗಡೆ, ಅಂದರೆ ಹಸು ಕಾಲು ಕೆಳಗಡೆ ಎಲ್ಲ ಮುಟ್ಟಿಸಿ ಅದಕ್ಕೆ ಪಾದಕ್ಕೆಲ್ಲ ಹಾಕೊಳ್ಳೋ ಅಂಥದ್ದೆಲ್ಲ ಇರುತ್ತೆ ಶಾಸ್ತ್ರ ಅದು. ಹಾಗೆ ದೊಡ್ಡವ್ರ ಕಾಲಿಗೆಲ್ಲ ಸಣ್ಣ ಮಾಡ್ಕೊಳ್ಳೋ ಅಂಥ ಶಾಸ್ತ್ರನೂ ಇರುತ್ತೆ. ಸೊ ನಾನು ಮರೆತುಬಿಟ್ಟು ಕಾಫಿ ವಡೆ ಎಲ್ಲ ತಿನ್ಕೊಂಡು ಆರಾಮಾಗಿ ಕೂತ್ಬಿಟ್ಟಿದ್ದೆ. ಎಲ್ಲರೂ ಕಾಲಿಗೆ ಬೀಳ್ತಾರೆ, ನಾನು ಸುಮ್ಮನೆ ಕೂತಿದ್ದೀನಿ. ಆಮೇಲೆ ಲಾಸ್ಟಲ್ಲೋಗಿ ಎಲ್ಲರ ಆಶೀರ್ವಾದ ತಗೊಂಡೆ. ಸೊ ನಾನೇ ಕೊನೆ ಲಾಸ್ಟು ಪೂಜೆ ಮಾಡಿದ್ದುವೆ ಇದರಲ್ಲಿ. ಹಾಗೆ ಇನ್ನೊಂದು ಏನಪ್ಪ ಹೇಳಬೇಕು ಅಂದ್ಕೊಂಡೆ, ಬಟ್ ಮರವು ನನಗೆ ಜಾಸ್ತಿ ಮರ್ತೇ ಹೋಗ್ತೀನಿ. ಮತ್ತು ರೆಸಿಪಿನ ಒಂದೆರಡು ಜನ ಕೇಳಿದರು, ಒಂದೆರಡು ರೆಸಿಪಿ ಕೇಳಿದರು ಇಬ್ಬರು. ಸೊ ಹಾಕೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ಯಾಕಂದರೆ ಅದನ್ನು ಪ್ರಿಪೇರ್ ಮಾಡಿ ಹಾಕೋಕ್ಕೆ ಏನೋ ಟೈಮೇ ಕೂಡ ಬರ್ತಾಯಿಲ್ಲ ಅಂತ ಹೇಳ್ಬೋದು. ಅದೇನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ. ನೋಡಬೇಕು ಇನ್ಮೇಲಾದರೂ ಒಂಚೂರು ಅಂದರೆ ಅವರಿಗೋಸ್ಕರ ಟೈಮ್ ಮಾಡಿಕೊಂಡು ಹಾಕಬೇಕು ವೀಡಿಯೋಸ್ನ. ಸೊ ಯಾಕಂದರೆ ಕೇಳಿರ್ತಾರೆ ಪಾಪ, ಅಪರೂಪ ಕೇಳಿರ್ತಾರೆ, ಬಟ್ ನಮಗೆ ಹಾಕೋಕ್ಕೆ ಟೈಮ್ ಆಗಿಲ್ಲ ಅಷ್ಟೇ. ಹಂಗಾಗಿ ಅವರು ವೀಡಿಯೋಗೆ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾನೇ ಅವ್ರಿಗೆ ಹೇಳ್ಬಿಡ್ತಾ ಇದ್ದೀನಿ. ಸೊ ಹಸ್ಬೆಂಡ್ ತೋರಿಸಿ ನೋಡ್ರಪ್ಪ ನನ್ನ ಹಸ್ಬೆಂಡ್ ಅಲ್ಲೇ ನಿಂತಿದ್ದಾರೆ. ಸೊ ಈ ಸಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಯಾಕಂದರೆ ಫುಲ್ ದಾಡಿಯೆಲ್ಲ ಬಿಟ್ಬಿಟ್ಟಿದ್ರು, ಅಂದರೆ ಮಗುದು ಬರ್ತಡೇ ಹತ್ರ ಬರ್ತಾ ಇದ್ವಲ್ಲ, ಹಂಗಾಗಿ ಅವಾಗ ಎಲ್ಲ ನೀಟಾಗಿ ಟ್ರಿಮ್ ಮಾಡಿಸ್ಕೊಳಕ್ಕೆ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ರು. ಸೊ ಹಂಗಾಗಿ ಏನು ತೋರಿಸಿರ್ಲಿಲ್ಲ ಅಷ್ಟೇ. ನಾನು ನನ್ನ ಮಗನ ಬರ್ತಡೇ ವ್ಲಾಗು ಕೂಡ ಬರುತ್ತೆ ನೋಡಿ. ಹಾಗೆಯೇ ಅದರಲ್ಲಿ ಕೂಡ ನನ್ನ ಫ್ಯಾಮಿಲಿ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇದೆಲ್ಲ ಮುಗಿಸಿ ಊಟ ಗೀಟ ಅಂದ್ಕೊಂಡು ಫುಲ್ಲು ಬ್ಯುಸಿ ಆಗಿಬಿಟ್ಟೆ. ಇನ್ನು ವೀಡಿಯೋಸ್ ಮಾಡೋಕ್ಕೆ ಆಗಿಲ್ಲ ನಾನು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.